ವಿಷಯ ಮುಚ್ಚಿಟ್ಟೆ. ನಾನು ಬಾನಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇದು ಹುಡುಗಿಯವ್ರದು. ನೀನ್ ಯಾಕೋ ಹಾಕೊಂಡಿದ್ಯಾ? 12 ವರ್ಷಕ್ಕೊಂದ್ಸಲ ದುರ್ಗಮ್ಮನ ಗುಡಿಲಿ ರಥೋತ್ಸವ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ದೀಪ ಹಚ್ಚಿ ರಥ ಎಳಿಬೇಕು. ಈಗ ನೀನೇ ತಾನೇ ಈ ಮನೆ ಗಂಡ್ಸು, ನೀನೇ ತಾನೇ ಈ ಮನೆ ವಾರಸ್ದಾರ. ಈಗ ಆ ಕೆಲ್ಸನ ನೀನ್ ಮಾಡ್ಬೇಕು. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಇಬ್ರು? ಅಯ್ಯೋ ದೇವ್ರೆ, ಇವನನ್ನು ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಎಷ್ಟು ಸಲ ಹೇಳೋದು ನನ್ನ ಮಾತೇ ಕೇಳಲ್ಲ. ಅಮ್ಮ ಬೇಡ ಅಮ್ಮ. ಏನೇ ಪ್ರೀತಿ, ಬೇಡ ಅಂತ ಹೇಳ್ತಾ ಇದೆಯಾ? ನೋಡಿ ಇವನ ಅವತಾರ. ಮನು, ಇಲ್ಲೊಬ್ಬನೇ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ಸ್ಕೂಲ್ ಇಲ್ವಾ ಇವತ್ತು? ಓ, ರಜಾ ಕೊಟ್ಟಿದ್ದಾರಾ? ಆದರೆ ಯಾವುದು ಹಬ್ಬ ಇಲ್ವಲ್ಲ? ರಜಾಗಿದೆ ಏನಿಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ. ಯಾಕೆ ಹೋಗಲ್ಲ? ಯಾಕಂದ್ರೆ ನನಗೆ ಇಷ್ಟ ಇಲ್ಲ. ಹಾಗಂದ್ರೆ ಆಗತ್ತಾ ಕಂದ? ನೋಡು, ಇವತ್ತು ನಾನು ಬಿಡುವಾಗಿದ್ದೀನಿ. ಬಾ, ನಾನೇ ನಿನ್ನ ಶಾಲೆ ಕರ್ಕೊಂಡು ಹೋಗ್ತೀನಿ. ನನಗೆ ಶಾಲೆನೂ ಬೇಡ, ಏನು ಬೇಡ, ನನಗೆ ಬಿಟ್ಬಿಡಿ. ಏ ಮನು, ಮನು, ಅಕ್ಕ ದುಡುಕ್ಬೇಡ, ಹುಷಾರಾಗಿ ಮಾತಾಡ್ಸು ಮನುನ. ತುಂಬ ಸೂಕ್ಷ್ಮವಾಗಿದೆ ಮನು ಮನಸ್ಸು. ಒಂದು ಮಾತು ಹೆಚ್ಚು ಕಡಿಮೆ ಆದರೂ ಮನು ಮನಸ್ಸು ಒಡೆದೋಗುತ್ತೆ. ಗೊತ್ತು ಶಶಿ, ನನ್ನ ಮಗು ಮನಸ್ಸು ನನಗೆ ಗೊತ್ತಿರಲ್ವಾ ಹೇಳು? ನನಗೂ ಆಸೆ ಇದೆ, ಮನು ನನ್ನ ಜೊತೆ ಮುಂಚಿನ ಹಾಗೆ ಇರಬೇಕು, ಪ್ರೀತಿಯಿಂದ ನಡ್ಕೊಳ್ಬೇಕು ಅಂತ. ಆದರೆ ನಾನು ಏನು ಮಾಡಲಿ ಹೇಳು? ನಾನು ಏನೇ ಮಾಡಿದ್ರು, ಏನೇ ಅಂದರೂ ಮನು ಬೈಲಿ. ಯಾಕೋ ನನ್ ಕಂದ ಬೇಜಾರು ಮಾಡ್ಕೊಂಡಿದ್ಯಲ್ಲ, ಏನಾಯ್ತು? ಏನು ಇಲ್ಲ ಅಬ್ಬೆ. ಮನು, ನೀನು ಈ ವಂಶದ ವಾರಸ್ದಾರ.
ವಾರಸ್ದಾರ ಯಾವತ್ತೂ ತಲೆ ತಗ್ಸಿ ನಡಿಬಾರ್ದು, ತಲೆ ಎತ್ಕೊಂಡು ನಡಿಬೇಕು, ಗೊತ್ತಾಯ್ತಾ? ನಾಳೆ ಜಾತ್ರೆ ಇದೆ, ನೆನಪಿದೆ ತಾನೇ? ತಲೆ ಮಾರಿಂದ ನಮ್ಮನೆ ವಾರಸ್ದಾರರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ಮನೇಲಿ ನೀನೇ ವಾರಸ್ದಾರ ಅಲ್ವಾ, ಅದಕ್ಕೆ ಪೂಜೆಗೆ ಸಿದ್ಧವಾಗಿರ್ಬೇಕು. ಪೂಜೆನಲ್ಲಿ ಯಾವ ತಪ್ಪು ನಡಿಬಾರ್ದು, ಗೊತ್ತಾಯ್ತಾ? ಅಬ್ಬೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳು, ನಿನಗಿಲ್ಲ ಅಂತೀನಾ? ಅಬ್ಬೆ, ನಾನು ಹುಡುಗ ಆಗೋ ಬದಲು ಹುಡುಗಿ ಆಗಿದ್ರೆ ಏನು ಮಾಡ್ತಿದ್ರಿ? ರೀ, ಮನು ವಾರಸ್ದಾರ ಆದಮೇಲೆ ಇದು ಮೊದಲನೇ ಉತ್ಸವ. ನಂದಾದೀಪ ಹಚ್ಚಿ ತೇರು ಎಳೆದ್ರೆ ಮುಗೀತು. ಅಬ್ಬೆ ಆಮೇಲೆ ಯಾರ ಮಾತುಗೂ ಜಗ್ಗಲ್ಲ. ವಾರಸ್ದಾರ ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾರೆ, ನೋಡ್ತಾ ಇರಿ. ಇಲ್ಲ ಕಣೆ, ಹಾಗಾಗಬಾರ್ದು. ಮನು ಯಾವುದೇ ಕಾರಣಕ್ಕೂ ತೇರೆಳಿಬಾರ್ದು. ಮನು ತೇರೆಳಿದ್ರೆ ದೇವರು ಅವನ ಜೊತೆ ಇದ್ದಾನೆ ಅಂತ ಊರ್ ಜನಗಳು ಅನ್ಕೋತಾರೆ. ಯಾವುದೇ ಕಾರಣಕ್ಕೂ ಇದೆಲ್ಲ ನಡಿಬಾರ್ದು. ರೀ, ನೀವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಅದು ಹಾಗಾಗಬಾರ್ದು ಹೀಗಾಗಬಾರ್ದು ಅಂದರೆ ಆಗ್ಬಿಡುತ್ತಾ? ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ಮನುನ ಬಚ್ಚಿಟ್ಬಿಡಲ್ವಾ? ಮನುನ ಬಚ್ಚಿಟ್ಬಿಟ್ರೆ ಗೊತ್ತಾಗಲ್ವೇನೆ? ಅದು ಅಲ್ಲದೆ ಊರವರೆಲ್ಲ ಮನುಗೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲ ಕಣ, ಮನು ದೇವಸ್ಥಾನಕ್ಕೆ ಬರಲೇಬೇಕು. ಅವನು ಜನರ ಮುಂದೆ ಸೋಲ್ಬೇಕು. ಹಾಗಾದ್ರೆ ಮಾತ್ರ ನಾವು ಗೆಲ್ಲೋಕ್ಕಾಗೋದು. ಮನು ಜನರ ಮುಂದೆ ಸೋಲ್ಬೇಕು ಅಂದರೆ ಏನ್ರಿ ಮಾಡೋದು? ಹೇಗ್ರಿ ಮಾಡೋದು? ಮನು ಕುಡಿಯೋ ಹಾಲಲ್ಲಿ ಈ ಔಷಧಿ ಬೆರೆಸು. ಈ ರಥೋತ್ಸವ ಶುರುವಾಗುವ ಮೊದಲು ಸಿಂಹವಂಶದ ವಾರಸ್ದಾರ ಈ ಗರ್ಭಗುಡಿ ಎದುರುಗಡೆ ನಂದಾದೀಪ ಹಚ್ಚಬೇಕು. ಕೆಟ್ಟ ಮನಸ್ಸಿಂದ, ಸುಳ್ಳು ವಂಚನೆಯಿಂದ ದೀಪ ಹಚ್ಚಿದ್ರೆ ದೀಪ ಆರೋಗುತ್ತೆ. ನಾನು ವಾರಸ್ದಾರ ಅಲ್ಲ, ನಾನು ಹುಡುಗಿ, ನಾನು ಹುಡುಗ ಅಲ್ಲ. ದೀಪ ಹಚ್ಚಪ್ಪ. ಶನಾಯ, ಅದು ಏನಾಯ್ತು ಅಂದ್ರೆ, ನೀನ್ ಮನೇಲೇ ಇರ್ಬೇಕಾದ್ರೆ ನಿನ್ ಗಂಡ ಯಾಕೆ ಗಿಫ್ಟ್ ಅನ್ನು ಕೊರಿಯರ್ ಮಾಡ್ದ? ಓಕೆ ಸರಿಪ್ಪ, ಗಿಫ್ಟ್ ತಂದು ಕೊಟ್ರು. ಆದ್ರೆ ಈ ಗೌನ ನೀನ್ ಯಾವತ್ತಾರು ಈ ತರ ಬಟ್ಟೆ ಹಾಕೊಂಡಿದ್ಯಾ? ಇಲ್ಲ, ಅದು ಬೇರೆ ಸ್ಮಾಲ್ ಸೈಜ್. ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕ್ಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು. ಅರ್ಥ ಆಯ್ತಾ? ಅತಿಥಿ, ನಿನ್ನ ಒಡವೆಯನ್ನು ಕೊಟ್ಟಿದ್ಯಾ? ಏನ್ ಮಾಡ್ಕೊಂಡಿ ಅಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ಶ್ಯಾಮರಾವ್, ಒಂದು ನಿಮಿಷ ಬನ್ನಿ. ಈ ಒಡವೆಗಳು ಚಿನ್ನದ್ದ ಅಥವಾ ನಕಲಿದ್ದ ಅಂತ ಸ್ವಲ್ಪ ನೋಡಿ ಹೇಳಿ.
ಆ ಹುಡುಗಿಗೆ ಕೊಟ್ಟ ಶಿಕ್ಷಾನು ಮಾಫ್ ಮಾಡಿಬಿಡ್ತೇನೆ. ಪಾಪ ನಿಂತು ನಿಂತು ಅದ್ರ ಕಾಲು ನೋಯ್ತಿರ್ಬೇಕು. ಎಷ್ಟ ಅಂದ್ರು ಸಣ್ಣ ಹುಡುಗಿ ನೋಡುವ ಇಲ್ಲೇ. ಯಾರು ಹೇಳಿದ್ರು ನಿನಗೆ ಈ ಜಾಗ ಬಿಟ್ಟು ಕದರ್ಲಿಕ್ಕೆ? ಅಕ್ಕ ಅದು ನೀನು ನೋಡಿದ್ರ ಈ ಹುಡುಗಿ ಸಲುವಾಗಿ ಚಿಂತೆ ಮಾಡಿ ಮಾಡಿ ಸೊರಗಿ ಸುಣ್ಣಾದಂಗಾಗಿದೆ. ಆದ್ರೆ ಇಲ್ಲಿ ನೀನು ಸೊಸೆ ಎಂಥ ಕೆಲಸ ಮಾಡ್ಯಾಳ. ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿ ಅಂತ ಕೇಳ್ತಾರಾ? ಸಾರಿ ಲಕ್ಕಿ ಅವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ನಾವು ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನೀವಿಲ್ದೆ ನಾನು ಹೇಗಿರೋದು? ಅದು ಕೇಳ್ತಾ ಇರೋದು ತೊಲಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ ಅಲ್ಲಿ ಬಿದ್ದೋಗ್ಬಿಡು. ಯಾರು ಏನೇ ಹೇಳಿ, ಆದರೆ ಒಂದಂತೂ ಸತ್ಯ, ಈ ಮನೆಗೆ ಹಾವಿಂದ ಸಮಸ್ಯೆ ಇದೆ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು?